ನಾವು ದಿಸ್ ಅಮೌಂಟ್ಸ್ ಟು ರೇಪ್ ಆ್ಯಂಡ್ ಮರ್ಡರ್. ಇದುವರೆಗೂ ನಾವು ಬರೀ ಇದನ್ನು ರೇಪ್ ಅಂತ ನೋಡ್ತಿದ್ವಿ. ನಾವು ದಿಸ್ ಹ್ಯಾಸ್ ಟು ಬಿ ಕೌಂಟೆಡ್ ಆ್ಯಸ್ ರೇಪ್ ಆ್ಯಂಡ್ ಮರ್ಡರ್. ಧನಂಜಯ್ ಚಟರ್ಜಿ ಪ್ರಕರಣದಲ್ಲಿ ಭಾಳ ತೀವ್ರ ವಿಧವಾದಂಥ ಶಿಕ್ಷೆ ರೇಪ್ ಆ್ಯಂಡ್ ಮರ್ಡರ್ಗೆ ವಿಧಿಸಿದ್ದು ನಮ್ಮ ದೇಶದ ಕಾನೂನಿನಲ್ಲಿ ಆಗಿದೆ. ಎಸ್ಪೆಷಲಿ ಅವನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದು ಅವನೇ ಒಂದು ಹೆಣ್ಮಗುನ ರೇಪ್ ಮಾಡಿ ಸಾಯಿಸ್ತಾ ಅಂಥೇಳಿ ಮರಣದಂಡನೆ ವಿಧಿಸಿ ಎಕ್ಸಿಕ್ಯೂಷನ್ನು ಮಾಡಿದ್ರು. ಲಾಸ್ಟ್ ಬಟ್ ಒನ್ ಎಕ್ಸಿಕ್ಯೂಷನ್ ವಾಸ್ ಧನಂಜಯ್. ನಾವು ಬರೀ ರೇಪನ್ನು ಅಡ್ರೆಸ್ ಮಾಡ್ತಾ ಇರೋದ್ರಿಂದ ಏನಾಗ್ತಾ ಇದೆ ಅಂದರೆ ವಿ ಆರ್ ಅಡ್ರೆಸ್ಸಿಂಗ್ ದ ಅಲ್ಟಿಮೇಟ್ ಅನಿಸುತ್ತೆ ನನಗೆ. ಅಂದರೆ ರೇಪ್ ತನಕ ಹೋಗ್ಬೇಕಂದ್ರೆ ಅದಕ್ಕಿಂತ ಹಿಂಚೆ ಬಹಳಷ್ಟು ಸೀರೀಸ್ ಆಫ್ ಅಪರಾಧಗಳು ಸ್ಟೇಜಸ್ ಆಗಬೇಕಾಗತ್ತೆ. ಈವ್ ಟೀಸಿಂಗ್, ಹೆಣ್ಣು ಮಕ್ಕಳನ್ನ ದೌರ್ಜನ್ಯವಾಗಿ ನಡೆಸ್ಕೊಳ್ತಕ್ಕಂಥದ್ದು, ಇವುಗಳಿಗೂ ಕೂಡ ಡೆಟರೆಂಟ್ ಪನಿಷ್ಮೆಂಟ್ ಇಲ್ಲದೆ ಹೋದರೆ ಈವ್ ಟೀಸಿಂಗ್ ಮಾಡಿದ್ರೇ ಇಷ್ಟು ಪನಿಷ್ಮೆಂಟ್ ಇದೆ, ಇನ್ನು ಅದಕ್ಕಿಂತ ಮುಂದಿನ ಸ್ಟೇಜ್ ಅಪರಾಧ ಮಾಡಿದ್ರೆ ಇನ್ನೆಷ್ಟು ಪನಿಷ್ಮೆಂಟ್ ಇರ್ಬೋದು, ರೇಪ್ ಮಾಡಿದ್ರೆ ಎಷ್ಟು ಪನಿಷ್ಮೆಂಟ್ ಇರ್ಬೋದು ಅಂತಕ್ಕಂಥ ಒಂದು ಡೆಟರೆಂಟ್ ಭಯಭೀತವಾಗಿಸ್ತಕ್ಕಂಥ ಒಂದು ಪನಿಷ್ಮೆಂಟ್ನ ದರ್ಶನ ಇಲ್ಲದೆ ಹೋದರೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈಗ ಈವ್ ಟೀಸಿಂಗ್ ಎಲ್ಲ ಬಹಳಷ್ಟು ಅರಬ್ ದೇಶಗಳಲ್ಲಿ, ಪಾಶ್ಚಾತ್ಯ ದೇಶಗಳಲ್ಲಿ ಬಹಳ ಘೋರವಾದಂಥ ಪನಿಷ್ಮೆಂಟ್ ಇದೆ. ರೆಟ್ರಿಬ್ಯೂಟಿವ್ ಥಿಯರಿ ಆಫ್ ಪನಿಷ್ಮೆಂಟ್. ನಮ್ಮದು ಪನಿಷ್ಮೆಂಟ್ ಸುಧಾರಣಾ ನೀತಿ, ಅಂದರೆ ಒಬ್ಬ ತಪ್ಪಿತಸ್ಥನ ಮನಸ್ಸಿನಲ್ಲಿ ಸುಧಾರಣೆ ತರಬೇಕು ಅಂತಕ್ಕಂಥದ್ದು ನಮ್ಮ ನೀತಿ. ಆ ನೀತಿ ಇಟ್ಕೊಂಡ್ರೆ ಯು ಕೆನಾಟ್ ಡೆಟರ್ ದ ಕ್ರೈಮ್ಸ್, ಅಂದರೆ ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ. ಅರಬ್ ದೇಶಗಳಲ್ಲಿ ತಮಗೆ ಗೊತ್ತಿರೋ ಹಾಗೆ ಪಬ್ಲಿಕ್ನಲ್ಲಿ ಅವನನ್ನು ಪನಿಷ್ಮೆಂಟ್ ಗುರಿ ಮಾಡುತ್ತಾರೆ. ಅವನ ಅಂಗಾಂಗಗಳು ಕತ್ತರಿಸೋದು, ಈ ಥರದಾದಂಥ ಘೋರವಾದ ಪನಿಷ್ಮೆಂಟ್ಗಳು ಪಬ್ಲಿಕ್ನಲ್ಲಿ ಯಾಕೆ ಮಾಡ್ತಾರೆ ಅಂದರೆ ಇನ್ನೊಂದು ಎಲ್ಲ ಮಟ್ಟದವ್ರಿಗೂ ಇದು ತಲುಪಲಿ ಮೆಸೇಜ್ ಅಂತ ಹೇಳಿ. ನಮ್ಮಲ್ಲಿ ಏನಾಗುತ್ತೆ ಅಂದರೆ ಈಗ ಕಾಮುಕರು ಅವಿದ್ಯಾವಂತರಾಗಿದ್ದರೆ ದೇ ಡೋಂಟ್ ರೀಡ್ ನ್ಯೂಸ್ ಪೇಪರ್, ಮತ್ತು ಅವರು ಟಿ ವಿ ನ್ಯೂಸ್ಗಳೆಲ್ಲ ನೋಡಲ್ಲ. ರೇಪ್ಗೆ ಯಾವ ರೀತಿ ಸೊಸೈಟಿ ಮತ್ತು ಕಾನೂನು ರಿಯಾಕ್ಟ್ ಆಗದೆ ಇದೆ ಅನ್ನೋದು ಗೊತ್ತಾಗಲ್ಲ. ಬೇರೆ ಅಫೆನ್ಸ್ಗಳ ಥರ ರೇಪ್ ಅನ್ನೋದು ಲಾಂಗ್ ಕನ್ಸೀವ್ಡ್ ಅಫೆನ್ಸ್ ಅಲ್ಲ. ಸಡನ್ ಆದಂಥ ಮನೋವಾಂಛೆಯಿಂದ ಒಂದು ಅಫೆನ್ಸ್ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶ ಬರುತ್ತೆ. ಅಂದರೆ ಒಂದು ವಾರದಿಂದನೇ ರೇಪ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡೋವಂಥ ರೇಪ್ಗಳು ಬಹಳ ರೇರ್. ಈ ಥರದ ರೇಪ್ಗಳು, ಬಸ್ನಲ್ಲಾದಂಥ ರೇಪ್ಗಳು, ಇವೆಲ್ಲ ಒಬ್ಬ ಮನುಷ್ಯನಲ್ಲಿ ಸಡನ್ನಾಗಿ ನಾನಿವಾಗ ಒಂದು ಅಪರಾಧ ಮಾಡಿ ಒಂದು ರೇಪ್ ಮಾಡಬೇಕು ಅಂತಕ್ಕಂಥ ಒಂದು ಸಡನ್ ಆದಂಥ ಮನೋವಾಂಛೆ, ಸಡನ್ ಆದ ಮೆನ್ಸರಿಯಿಂದ ಆಗುವಂಥ ಅಪರಾಧಗಳು. ಆ ರೀತಿ ಸಡನ್ನಾಗಿ ಬರುವಂಥ ತಪ್ಪಿತಸ್ಥ ಮನೋವಾಂಛೆಗಳನ್ನ ಕಂಟ್ರೋಲ್ ಮಾಡ್ಬೇಕಂದ್ರೆ ತುಂಬ ಘೋರವಾದಂಥ ಒಂದು ಪಿಕ್ಚರ್ ಇರಬೇಕು ಅದರದ್ದು. ಆ ಪಿಕ್ಚರು ಇಲ್ಲಿಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ ಹೇಳೋದು ನೋಡಿದೆ ನಾನು, ವಿ ವಿಲ್ ಟೇಕ್ ಸಿವಿಯರ್ ಆ್ಯಕ್ಷನ್ ಅಂತ. ರೇಪಿಗೆ ಸಂಬಂಧಪಟ್ಟಂಥ ಕಾನೂನು IPCನಲ್ಲಿ ಏನು ಪನಿಷ್ಮೆಂಟ್ ಕೊಡಬೇಕು ಅಂತ ಆಲ್ರೆಡಿ ವೆಲ್ ಸೆಟಲ್ಡ್ ಇದೆ. ಸರ್ಕಾರ ಇನ್ನೇನು ಪನಿಷ್ಮೆಂಟ್ ಇನ್ನೇನು ಮಾಡುತ್ತೆ ಅಂತಕ್ಕಂಥದ್ದು ನನಗೆ ಐ ಹ್ಯಾವ್ ಮೈ ಒಂದು ಮಾತನ್ನು ಹೇಳಲೇಬೇಕು ಇಲ್ಲಿ. ಯಾವುದೋ ಇಂಗ್ಲೀಷ್ ಮಾಧ್ಯಮದಲ್ಲಿ ಯಾರನ್ನು ಇಂಟರ್ವ್ಯೂ ಮಾಡ್ತಾ ಇದ್ರು, ಹೇಳೇ ಕೇಳಿದ್ರು ಇದಕ್ಕೆ ಒಪಿನಿಯನ್ ಏನಂತೀರಿ ನೀವು ಅಂತ. ತುಂಬ ಚೆನ್ನಾಗಿ ಹೇಳಿದಾಕೆ ಇದು ನಾಯಕತ್ವದ ಕೊರತೆ ಇದು ಅಂತ ಹೇಳಿ ಒಪ್ಕೊಳ್ಳೇಬೇಕು. ಶ್ಯಾಮಸುಂದರ್ ನಾನು ಹೇಳ್ತಾ ಇದ್ದೆ, ಸೂರತ್ನಲ್ಲಾದಂಥ ಘಟನಾವಳಿಗಳನ್ನು ಹೇಳಲೇಬೇಕು. ಹಿಂದೆ ಬೇರೆ ಬೇರೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಸೂರತ್ನಲ್ಲಿ ಹಗಲು ರಾತ್ರಿ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು ನಡೀತಾ ಇತ್ತು. ಹೌದು, ಅವ್ರನ್ನ ಎತ್ಕೊಂಡು ಹೋಗ್ತಾ ಇದ್ರು, ಅವ್ರು ಹಿಂಸೆ ಕೊಡ್ತಾ ಇದ್ರು. ಒಂದು ಸರಿ ಮೋದಿ ಬಂದಾದ್ಮೇಲೆ ಮಾಡಿದಂಥ ಬದಲಾವಣೆಗಳಿದೆಯಲ್ಲ, ಅಂದ್ರೆ 24 ಗಂಟೆ ಒಳಗಡೆ ಅವ್ರನ್ನ ಒದ್ದಾಚೆ ಒಳಗಡೆ ಹಾಕಬೇಕು. ಜೊತೆಗೇನು ಅಂತಂದ್ರೆ ಅವ್ರನ್ನ ಬದುಕಕ್ಕೆ ಬಿಡಬಾರದು ಅಂತ ಹೇಳಿ ಇಂಥದ್ದು ಸ್ಪಷ್ಟ ಸಂದೇಶ ರವಾನೆ ಆದ್ಮೇಲೆ ಘಟನಾವಳಿಗಳು ಇಲ್ಲವೇ ಇಲ್ಲ. ಈಗ ನಿಜಕ್ಕೂ ಏನೋ ಮಹಾತ್ಮ ಗಾಂಧಿ ನಾವು ಹೇಳ್ತೀವಲ್ಲ ನಾವು ಈ ಸೌಕಲು ಸ್ಟೇಟ್ಮೆಂಟ್ಗಳನ್ನ, ಅಂದ್ರೆ ರಾತ್ರಿ 12 ಗಂಟೆಗೆ ಹೆಣ್ಮಕ್ಳು ಓಡಾಡಬೇಕು ಅಂತ, ಅದು ನಿಜವಾಗ್ಲೂ ಆಗ್ತಿರುವಂತ ಸೂರತ್ನಲ್ಲಿ, ಗುಜರಾತ್ನಲ್ಲಿ ಇಂತ. ಹಾಗಾಗಿ ಇವರು ಕಾನೂನಲ್ಲಿ ಆಲ್ರೆಡಿ ನಾವು ಒಬ್ಬ ಜುವೆನೈಲ್ ಇದ್ದಾನೆ ಅಂದರೆ ಅಪ್ರಾಪ್ತ ವಯಸ್ಕ, ಅವನಿಗೆ ಬೇರೆ ರೆಗ್ಯುಲರ್ ಕಾನೂನು ಪ್ರಕಾರ ಕೆಳಗಡೆ ಅವನನ್ನು ಟ್ರೈ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಪೊಲೀಸ್ನವ್ರಿಗೆ ಇವ್ರಿಗೆಲ್ಲ ಸಡನ್ ಪವರ್ಸ್, ತಾವು ಹೇಳಿದಾಗೆ ಮೋದಿ ಸರ್ಕಾರದಲ್ಲಿ ಕೊಟ್ಟಂಗೆ ಸಡನ್ ಪವರ್ಸ್. ಇವಾಗ ಬಸ್ನಲ್ಲಿ ಯಾವನೋ ಒಬ್ಬ ಒಂದು ಹೆಣ್ಮಗುಗೆ ತೊಂದರೆ ಕೊಡ್ತಾನೆ, ಈವ್ ಟೀಸಿಂಗ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಅಲ್ಲೇ ಶಿಕ್ಷೆ ಆಗಬೇಕು. ನೀವು ಥ್ರೂ ಔಟ್ ದ ಪ್ರೊಸೀಜರ್ ಆಫ್ ಲಾ ತಗೊಂಡೋಗಿ ಎಲ್ಲೋ ಒಂದಿನ ಅವನನ್ನು ಕೋರ್ಟ್ನಲ್ಲಿ ನಿಲ್ಸಿದ್ರೆ ಒಂದು 2 ದಿನ ಫ್ರೆಶ್ ಆಗಿರುತ್ತೆ. ಅವ್ನು ಕೋರ್ಟಿಗೆ ಬಂದ ತಕ್ಷಣ ನಾವು ಪಿಕ್ಚರ್ಗೆ ಬರ್ತೀವಿ, ವಕೀಲರು ಕನ್ವಿಕ್ಷನ್ ರೇಟ್ ಎಷ್ಟು ಕಡಿಮೆ ಇದೆ, ಆನೆಸ್ಟ್ಲಿ ನಾವು ಪಿಕ್ಚರ್ಗೆ ಬರ್ತೀವಿ, ಏನೋ ಒಂದು ಮಾಡಿ ಅಪರಾಧಿನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಹಾಗಾಗಿ ಸಡನ್ ಪನಿಷ್ಮೆಂಟ್ಸ್ ಇರಬೇಕು, ಸಡನ್ ರಿಯಾಕ್ಷನ್ಸ್ ಇರಬೇಕು. ಈಗ ನಮ್ಮಲ್ಲಿ ಕರೆಕ್ಟ್ ಈಗ ಸುನಿಲ್ ಅಗರ್ವಾಲ್ ಬರ್ತಾ ಇದಾರೆ, ಅದನ್ನ ಕೇಳಬೇಕು ಅಂತ ನಾನು. ಯಾಕಂದ್ರೆ ಯಾರಾದ್ರೂ ಸರ ಕಿತ್ಕೊಂಡು ಹೋಗೋರು ನೀವು ಗುಂಡಿ ಹೊಡಿರಿ ಅಂತಿರಲ್ಲ, ಇಂಥವ್ರಿಗೆ ಮಾರ್ಚಿ ಫಸ್ಟ್ ಅಂತ. ಆಬ್ವಿಯಸ್ಲಿ ಈಗ ನೋಡಿ ಆಗಬೇಕಿಂತವ್ರಿಗೆ ಅಂತ ಫಸ್ಟ್. ಸಿಂಗಾಪುರದಲ್ಲಿ ನಾವು ಏರ್ಪೋರ್ಟಿಂದ ಇಳಿದಾಗ್ಲಿಂದ ಕೊನೆಗೆ ಬರೋ ತನಕ ಎಲ್ಲ ಕಡೆ ಪ್ಲಕಾರ್ಡ್ಸ್ ಹಾಕಿದ್ದಾರೆ ಬಸ್ನಲ್ಲಿ. ಡ್ರಗ್ಸ್ ಟ್ರಾಫಿಕಿಂಗ್ ಮಾಡಿದ್ರೆ ಇಲ್ಲಿ ಡೆತ್ ಸೆಂಟೆನ್ಸು, ಹೆಣ್ಮಕ್ಳನ್ನ ಈವ್ ಟೀಸಿಂಗ್ ಮಾಡಿದ್ರೆ ಇಲ್ಲಿ ಈ ಥರ ಸೆಂಟೆನ್ಸು. ಅಂದರೆ ಪ್ರತಿಯೊಂದು ಕ್ಷಣನೂ ಅಪರಾಧದ ಭಯ ಹುಟ್ಟಿಸ್ತಾ ಇರುತ್ತೆ ಮನುಷ್ಯನಿಗೆ. ಇಲ್ಲಿ ಆ ಥರದ್ದಿಲ್ಲ. ಇಲ್ಲಿ ಏನಪ್ಪ ಅಂದರೆ ಈವ್ ಟೀಸಿಂಗ್ನ ಗರ್ಲ್ಸ್ ಟೇಕ್ ಇಟ್ ಆ್ಯಂಡ್ ಇಮಿಡಿಯೇಟ್ಲಿ ಆಗಿ. ನನಗೆ ಹೆಣ್ಮಕ್ಳು ರೇಪ್ ಆದಾಗಲೇ ರಿಯಾಕ್ಟ್ ಆಗಬೇಕು ಅನ್ನೋದಲ್ಲ, ಹೆಣ್ಣುಮಕ್ಕಳು ಪ್ರತಿಯೊಂದು ಹಂತದಲ್ಲೂ ರಿಯಾಕ್ಟ್ ಆಗಬೇಕು. ಇವತ್ತಿನ ದಿವಸ ನ್ಯಾಷನಲ್ ವೈಡ್ ಒಂದು ಘೋರವಾದಂಥ ಒಂದು ಇಷ್ಟೊಂದು ಸ್ಟ್ರಾಂಗ್ ರಿಯಾಕ್ಷನ್ ಏನು ಬಂದಿದೆ, ದಿಸ್ ಶುಡ್ ಬಿ ದ ಕೇಸ್ ಫಾರ್ ಎವ್ರಿ ಸ್ಮಾಲ್ ಥಿಂಗ್ ದ ಗರ್ಲ್ ಎನ್ಕೌಂಟರ್ಸ್.
ಹಾಗಾಗೋ ತನಕ ರೇಪ್ ಈಸ್ ಅಲ್ಟಿಮೇಟ್. ವೈ ಆರ್ ವಿ ಟಾಕಿಂಗ್ ಅಬೌಟ್ ಅಲ್ಟಿಮೇಟ್? ಅಲ್ಟಿಮೇಟ್ ಹ್ಯಾಸ್ ಸಮಥಿಂಗ್ ಅನ್ಫಾರ್ಚುನೇಟ್ಲಿ ಹ್ಯಾಪೆಂಡ್. ಅಲ್ಟಿಮೇಟ್ ಪಾಪ ಏನೋ ಒಂದು ಅನ್ಫಾರ್ಚುನೇಟ್ಲಿ ಆಗಿದೆ. ಬಟ್ ಸಣ್ಣದಕ್ಕೂ ಸಹ ರಿಯಾಕ್ಟ್ ಆಗದೆ ಹೋದರೆ, ಹಾಂಗ್ಕಾಂಗ್ನಲ್ಲಿ ರಾತ್ರಿ 1 ಗಂಟೆಗೆ ಹೆಣ್ಣು ಮಕ್ಕಳು ಧೈರ್ಯವಾಗಿ ನಿರ್ಜನವಾದಂಥ ಪ್ರದೇಶಗಳಲ್ಲಿ ಓಡಾಡ್ತಾರೆ ಬಿಕಾಸ್ ಆಫ್ ದ ಡೆಟರೆಂಟ್ ಪನಿಷ್ಮೆಂಟ್. ಅದಾಗೋ ತನಕ ಕಷ್ಟನೇ. ಸೊ ಇಲ್ಲಿ ನೀವು ಹೇಳಿದಂಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಾಗುವಂಥದ್ದು ಏನು ಅಂದ್ರೆ, ಆಡಿದ್ದೆ ಆಟ ಹೂಡಿದ್ದೆಲ್ಲಗೆ, ಏನು ಮಾಡಿದ್ರು ಬೇಕಾದ್ರೆ ನಾವು ಹೊರಸ್ಕೋತೀವಿ ಅಂತ. ಹೌದು. ಈಗ ಮೇಸ್ಟ್ರುಗಳಿಗೂ ಪವರ್ಸ್ ಕೊಡಬೇಕು ಕಾಲೇಜುಗಳಲ್ಲಿ. ಈಗ ಟೀಚರ್ ಸ್ಟೂಡೆಂಟ್ ಹೊಡೆದಿದ ತಕ್ಷಣ ಅದೊಂದು ದೊಡ್ಡ ಇಶ್ಯೂ ಮಾಡ್ತಾರೆ. ಮೇಸ್ಟ್ರುಗಳಲ್ಲಿ ಹಿಂದೆ ಎಲ್ಲ ನಮಗೆ ಪ್ರಿನ್ಸಿಪಾಲ್ರು PT ಮಾಸ್ಟರ್ಗಳು ಕರೆದು ಸಿಕ್ಕಾಪಟ್ಟೆ ಹೊಡಿತಾ ಇದ್ರು ಏನಾದರೂ ತಪ್ಪು ಮಾಡಿದ್ರೆ. ದಟ್ ಹ್ಯಾಸ್ ಟು ಬಿ ರಿಸ್ಟೋರ್ಡ್ ಇನ್ ದ ಕಾಲೇಜಸ್. ಯಾಕೆಂದ್ರೆ ಕಾಲೇಜ್ನಲ್ಲಿ ಯಾವುದೋ ಒಬ್ಬ ಸ್ಟೂಡೆಂಟ್ ಏನೋ ಒಂದು ಹೆಣ್ಮಕ್ಳಿಗೆ ತೊಂದರೆ ಕೊಟ್ಟ, ಹಿಂದಿನ ಡೆಸ್ಕ್ನಲ್ಲಿ ಕೂತ್ಕೊಂಡು ತಪ್ಪು ಮಾಡಿದೆ ಅಂದರೆ ಅದನ್ನ ಹಂಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಅದರ ನೆಕ್ಸ್ಟ್ ಸ್ಟೇಜ್ ರೇಪ್. ಸೊ ಹಾಗಾಗಿ ಕಾಲೇಜ್ ಲೆವೆಲ್ನಲ್ಲಿ, ಸಣ್ಣ ಲೆವೆಲ್ನಿಂದ, ನಾಟ್ ಓನ್ಲಿ ಪೊಲೀಸ್ ಇಂಟರ್ಫಿಯರೆನ್ಸ್, ಎಲ್ಲ ಲೆವೆಲ್ಗಳಲ್ಲೂ ಎಲ್ರಿಗೂ ಪವರ್ ಕೊಡಬೇಕು. ಹೆಣ್ಣು ಮಕ್ಕಳ ಮೇಲೆ ಎಲ್ಲಿ ದೌರ್ಜನ್ಯ ಆದರೆ, ಈಗ ನೋಡಿ ಪಂಜಾಬ್ನಲ್ಲಿ ಒಬ್ಬ ಸರ್ದಾರ್ಜಿ ಇನ್ನೊಬ್ಬ ಸರ್ದಾರ್ಜಿ ಸಿಗರೇಟ್ ಸೇದೋದು ನೋಡ್ದ ಅಂದರೆ ಕಪಾಳು ಕೊಡಿಬೋದು. ಯಾಕೆಂದರೆ ಆ ಧರ್ಮದಲ್ಲಿ ಅದು ನಿಷಿದ್ಧ. ಅವ್ರನ್ನ ನೀವು ಕೋರ್ಟ್ ತನಕ ತಗೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡ್ಬೇಕಂಗಿಲ್ಲ. ಯು ಕ್ಯಾನ್ ಕರೆಕ್ಟ್ ಸರ್ಟನ್ ಥಿಂಗ್ಸ್ ಅಟ್ ದ ಯು ಕ್ಯಾನ್ ನಿಪ್ ಅಟ್ ದ ವೆರಿ ಲೋಯರ್ ಲೆವೆಲ್. ನಿಜ ಆ ಸ್ಪಾಟ್ ಅಲ್ಲೇ ಕ್ಲಿಯರ್ ಆಗುತ್ತಿದೆಯಲ್ಲ ಅದು. ಹೌದು, ಆ ಸ್ಪಾಟ್ ನಲ್ಲೇ ಕೊಡಬೇಕು. ಆ ಸ್ಪಾಟ್ ನಲ್ಲೇ. ಯಾಕೆಂದ್ರೆ ಇಂಡಿಯನ್ ಪಿನಲ್ ಕೋಡ್ ನಲ್ಲಿ ಒಬ್ಬ ಸಾರ್ವಜನಿಕನಿಗೆ ಇನ್ನೊಬ್ಬ ತಪ್ಪಿತಸ್ಥನ ಅರೆಸ್ಟ್ ಮಾಡುವಂತ ಕೆಪಾಸಿಟಿ ಇದೆ. ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಪ್ರೈವೇಟ್ ಪರ್ಸನ್ ಕ್ಯಾನ್ ಅರೆಸ್ಟ್ ಎ ರಾಂಗ್ ಡೂಯರ್. ಒಬ್ಬ ಅಪರಾಧಿಯನ್ನ ಪ್ರೈವೇಟ್ ಪರ್ಸನ್ ಸಹ ಅರೆಸ್ಟ್ ಮಾಡಬೇಕು. ಹಾಗಿದ್ಮೇಲೆ ಒಬ್ಬ ಹೆಣ್ಣುಮಗು ಮೇಲೆ ಯಾವನಾದರೂ ದೌರ್ಜನ್ಯ ಮಾಡ್ತಾ ಇರೋದು ನೋಡಿದಾಗ ಅಲ್ಲಿ ಸಡನ್ ಆಗಿ ಯಾರೊಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ ಯಾರೇ ಇರಲಿ ಅವರೇ ಲಾ ಎನ್ಫೋರ್ಸ್ ಮಾಡುವಂಥ ಒಂದು ಮಸೂದೆಗಳು ತರಬೇಕು. ನಿಜ, ಅದನ್ನು ಮಾಡಿದ್ರೆ. ಎಸ್ ಸರ್ ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸೊ ಇನ್ನಷ್ಟು ಮಾತಾಡೋಣ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಪುಟ್ಟ ವಿರಾಮದ ಬಳಿಕ ಮತ್ತೆ